ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇದೀಗ LPG ಕುರಿತು ಗುಡ್ ನ್ಯೂಸ್ ಸುದ್ದಿಯೊಂದು ಇದೆ. ಇದೀಗ ಶೆಲ್ಟರ್ ಕೊರತೆಯನ್ನು ನೀಗಿಸಲು ಇದೀಗ 2 ಮಹತ್ವದ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಕೈಗೊಂಡಿದೆ. ಹಾಗಿದ್ರೆ ಏನು ಆ ನಿರ್ಧಾರ? ಹಾರ್ಮೋನ್ ಜಲಸಂಧಿಯಲ್ಲಿನ ಜಾಗತಿಕ ಸಂಘರ್ಷದಿಂದ ಅಡುಗೆ ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಆಗಬಹುದು ಎಂಬ ಆತಂಕ ಇದೀಗ ಎಲ್ಲರಲ್ಲೂ ಇದೆ. ಇದೀಗ ಸಾರ್ವಜನಿಕರಿಗೆ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ನೀಡಿದ್ದು, ಗ್ಯಾಸ್ ರಾಜ್-ಕೊರತೆಯ ಭೀತಿಯನ್ನು ಹೋಗಲಾಡಿಸಲು 2 ಪ್ರಮುಖ ನಿರ್ಧಾರಗಳನ್ನು ಕೈಗೊಂಡಿದೆ. ಹಾರ್ಮೋನ್ ಜಲಸಂಧಿಯಲ್ಲಿನ ಜಾಗತಿಕ ಸಂಘರ್ಷದಿಂದ ಅಡುಗೆ ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಆಗಬಹುದು ಎಂಬ ಆತಂಕ ಮನೆ ಮಾಡಿರುವ ಬೆನ್ನಲ್ಲೇ ಸಾರ್ವಜನಿಕರಿಗೆ ಸರ್ಕಾರ ಇದೀಗ ಈ ಸುದ್ದಿ ನೀಡಿರುವಂಥದ್ದು. ಪಶ್ಚಿಮ ಏಷ್ಯಾದಲ್ಲಿ ಜಾಗತಿಕ ಇಂಧನ ಸರಬರಾಜು ಸರಪಳಿಗೆ ಭಾರೀ ಆಘಾತ ನೀಡಿದ ಸಂದರ್ಭದಲ್ಲಿ ಭಾರತವು ತನ್ನ ಅಡುಗೆ ಮನೆಗಳನ್ನು ಭದ್ರಪಡಿಸಲು ಇದೀಗ 2 ಹಂತದ ತಂತ್ರವನ್ನು ಅಳವಡಿಸಿಕೊಂಡಿದೆ. ದೇಶದ LPG ಅವಲಂಬನೆಗೆ 85ರಿಂದ 90% ಈ ಬಿಕ್ಕಟ್ಟಿನಿಂದ ಪ್ರಭಾವಿತ ಪ್ರದೇಶಗಳ ಮೇಲೆ ಇರುವುದರಿಂದ ಸರ್ಕಾರದ ಕ್ರಮಗಳು ಕೇವಲ ತಾತ್ಕಾಲಿಕ ಪರಿಹಾರವಷ್ಟೇ ಅಲ್ಲದೆ ದೀರ್ಘಾವಧಿಯ ಇಂಧನ ಸುರಕ್ಷತೆಗೂ ಕೂಡ ಇದೀಗ ಪ್ಲಾನ್ ಮಾಡ್ತಾ ಇದೆ. ಮೊದಲ ಪ್ರಮುಖ ನಿರ್ಧಾರವಾಗಿ ಸರ್ಕಾರವು 5 kg ಉಚಿತ ವ್ಯಾಪಾರ LPG ಸಿಲಿಂಡರ್ಗಳ ಪೂರೈಕೆಯನ್ನು ಗಣನೀಯವಾಗಿ ಹೆಚ್ಚಿಸಿದೆ. ದಿನನಿತ್ಯದ ಮಾರಾಟವು ಈಗ 1 ಲಕ್ಷ ಯೂನಿಟ್ಗಳನ್ನು ಮೀರಿದ್ದು, ನಗರ ಪ್ರದೇಶಗಳಲ್ಲಿ ವಲಸೆ ಕಾರ್ಮಿಕರು ಹಾಗೂ ಕಡಿಮೆ ಆದಾಯದ ಕುಟುಂಬಗಳಿಗೆ ಇದು ತಕ್ಷಣ ನೆರವಾಗ್ತಾ ಇದೆ. ದೊಡ್ಡ ಸಿಲಿಂಡರ್ಗಳನ್ನು ಖರೀದಿಸಲು ಅಸಾಧ್ಯವಾದ ವರ್ಗಗಳಿಗೆ ಈ ಚಿಕ್ಕ ಗಾತ್ರದ LPG ಸಿಲಿಂಡರ್ಗಳು ಬಹುಮುಖ್ಯ ಆಯ್ಕೆಯಾಗಿ ಪರಿಣಮಿಸಿದೆ. ಅದೇ ರೀತಿ 2ನೇ ಪ್ರಮುಖ ನಿರ್ಧಾರವಾಗಿ ಪೈಪ್ಡ್ ನೈಸರ್ಗಿಕ ಅನಿಲ ವಿಸ್ತರಣೆಗೆ ಸರ್ಕಾರ ಇದೀಗ ಒತ್ತು ನೀಡಿದೆ. ಮಾರ್ಚ್ ತಿಂಗಳಿನಿಂದಲೇ ದಾಖಲೆ ಪ್ರಮಾಣದಲ್ಲಿ 24 ಲಕ್ಷ ಹೊಸ LPG ಸಂಪರ್ಕಗಳನ್ನು ಸಕ್ರಿಯ ಮಾಡಲಾಗಿದೆ. ಇದು ನಗರ ಮೂಲಸೌಕರ್ಯದಲ್ಲಿ ಮಹತ್ವದ ಬದಲಾವಣೆಗೆ ಕಾರಣವಾಗಿದ್ದು, ಮನೆಗೆ ಸುರಕ್ಷಿತ, ನಿರಂತರ ಹಾಗೂ ಕಡಿಮೆ ಬೆಲೆಯ ಅನಿಲ ಪೂರೈಕೆಯನ್ನು ಕೂಡ ನೀಡಲಾಗಿದೆ.